ನಮಸ್ಕಾರ. ಈಗ ನಾವು ಓಟೆ ಹುಳಿ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಇದೇ ನೋಡಿ ಓಟೆ ಮರ, ಇದು ದೊಡ್ಡ ಮರ ಇದೆ ನೋಡಿ, ಹೀಗೆ ಮೇಲೆ ಹೋಗಿದೆ ಹುಲ್ಲು. ಓಟೆ ಕಾಯಿ ಹೇಳ್ತಾರೆ. ಹೌದು. ಮತ್ತೆ ಇದರಿಂದ ಇದು ಏನೇನು ಮಾಡ್ತಾರೆ? ಇದರಲ್ಲಿ ಏನು ಬೇಕಾದ್ರೂ ಮಾಡ್ತಾರೆ. ಮತ್ತೆ ಎಷ್ಟು ವರ್ಷ ಬೇಕಾದ್ರೂ ಇರ್ತದೆ. ಇದು ಬಳಸಿ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ವರ್ಷ ಬೇಕಾದ್ರೂ ಇಟ್ಕೊಬೋದು. ಹೌದಾ? ನೀಟಾಗಿ ಇಟ್ಕೊಬೇಕಷ್ಟೇ. ಇದು ಇದೇ ವಾಟೆ ಮರದಿಂದ ಕೊಯ್ತಾರೆ. ಹೌದು, ಇಲ್ಲೇ ಇದೆ ಮರ, ದೊಡ್ಡ ಮರ ಇದೆ ಅಲ್ಲ, ಇದು ದೊಡ್ಡ ಮರ ಇದೆ ನೋಡಿ. ಈ ಕಾಯಿ ನೋಡ್ತಾ ಇದ್ದೀರಲ್ಲ, ಇದು ಓಟೆಕಾಯಿ ಹೇಳ್ತಾರೆ. ಇದು ಮಲೆನಾಡಿನಲ್ಲಿ ಬೆಳೆಯತಕ್ಕಂಥ ಈ ಬೆಟ್ಟ ಗುಡ್ಡಗಳಲ್ಲಿ ಸಿಗತ್ತೆ. ಇದನ್ನು ಉಪ್ಪುಳಿ ಮಾಡಲಿಕ್ಕೆ ಮಾಡ್ತಾರೆ. ಸಣ್ಣಕ್ಕೆ ಕೊಚ್ಚಿ ಇದನ್ನು ಬಿಸಿಲಲ್ಲಿ ಒಣಸಿ ಮಾಡುವಂಥ ಹುಳಿ ಅಂಶ ಇರುವಂಥ ಇದು. ನಾವು ಕಾಡು ಕೆಸು ಅದು ಇದಕ್ಕೆಲ್ಲ ಉಪಯೋಗ ಮಾಡ್ತೇವೆ. ಹಾಗೆ ಇದು ಇಲ್ಲಿ ಇದೆ ನೋಡಿ, ಹೀಗಿರುತ್ತೆ ಇದೆಲ್ಲ. ಇದನ್ನು ತೋರಿಸ್ತಾ ಇದ್ದಾರೆ ಈಗ ನಮ್ಮ ಮಣಿಕಂಠ ಭಟ್ರು ಹೊಳೆ. ಇದು ಹೀಗೆ ಕೊಚ್ಚಿರತಕ್ಕಂಥ ಸಿಪ್ಪೆಗಳು. ಇದನ್ನು ಒಣಸಿ ಆಮೇಲೆ ನಾವು ಹುಳಿ ಅಂಶ ಮಾಡಲಿಕ್ಕೆ ಬೇಕಾಗತ್ತಲ್ಲ, ಅದನ್ನು ಈಗ ಉಪಯೋಗಿಸ್ಬೋದು. ಹೀಗೆ ಕಟ್ ಮಾಡ್ತಾ ಇದ್ದಾರೆ. ಇದು ಕತ್ತಿಯಲ್ಲೂ ಇದು ಮಾಡಬಹುದು. ನಮ್ಮ ಕಡೆ ಇರುತ್ತಲ್ಲ ಮೆಟ್ ಕತ್ತಿ ಹೇಳ್ತೇವಲ್ಲ, ಅದರಲ್ಲಿ ಸಣ್ಣ ಕೊಚ್ತಾರೆ. ಒಂದೇ ಹದದಲ್ಲಿ ಮಾಡಬೇಕು. ಇವ್ರು ಎಲ್ಲ ಕೆಲಸದಲ್ಲ ನುರಿತರು ಅಂದರೆ ಹಳ್ಳಿಗಳಲ್ಲಿ ಮಾಡುವಂಥ ಕೆಲಸ ಎಲ್ಲ ಮಾಡ್ತಾರೆ ಅವರು. ಮನೆಯಲ್ಲಿ ಅಷ್ಟೇ ಭಾರಿ ನಿರತರಾಗಿರ್ತಾರೆ ಕೆಲಸದಲ್ಲಿ ಯಾವುದು. ಈಗ ಇವರು ಮೆಟ್ಕತ್ತಿ ಹೇಳಿದೇವಲ್ಲ, ಅದರಲ್ಲೇ ಈಗ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಈಗ ಮಾಡಿ ಕಟ್ ಮಾಡ್ತಾ ಇದ್ದಾರೆ ಚೆನ್ನಾಗಿ. ಇಲ್ಲಿ ಸಣ್ಣ ಮಾಡ್ಬೋದು, ನಿಮ್ಮ ಕತ್ತಿಗಿಂತ ಇದು ಒಳ್ಳೆಯದು. ನೋಡು, ಒಂದು ಕಾಯಿ ಈಗ ಆಯಿತು ರೆಡಿಯಾಗಿ. ಇದು ಮೊಟ್ಟೆ ಹುಳಿಯನ್ನು ಈಗ ನೀವು ಮೆಟ್ಕತ್ತಿ ಹೇಳ್ತಾರಲ್ಲ, ಅದರಲ್ಲಿ ಕಟ್ ಮಾಡ್ತಾ ಇದ್ದಾರೆ ನೋಡಿ. ಸಣ್ಣ ಮಾಡಿ ಕಟ್ ಮಾಡ್ತಾ ಇದ್ದಾರೆ ಈ ಕಾಯಿಯನ್ನು. ಇದೇ ನೋಡಿ ಅಪರೂಪದ ಓಟೆಕಾಯಿಗಳು ಹೇಳ್ತಾರೆ ಇದಕ್ಕೆ. ಇದು ಬೆಟ್ಟ ಗುಡ್ಡದಲ್ಲಿ ದೊಡ್ಡ ಮರಕ್ಕೆ ಬೆಳೆಯುತ್ತೆ ಇದು. ಇದನ್ನು ಹೀಗೆ ಇದನ್ನು ಕಟ್ ಮಾಡಿದ್ದಾರೆ ನೋಡ್ರಿ, ಇದೆಲ್ಲ ಒಣಸಿದ್ದಾರೆ ಹೀಗೆ. ಇದನ್ನು ಉಪ್ಪು ಹಾಕಿ ಆಮೇಲೆ ಅದಕ್ಕೆ ಸಮ ಪ್ರಮಾಣದಲ್ಲೆಲ್ಲ ಇದು ಮಾಡಿ ಮಿಕ್ಸ್ ಮಾಡಿ ಪುಡಿ ಮಾಡಿ ಇಟ್ಟಿರ್ತಾರೆ. ಅದನ್ನು ಹುಳಿ ಪದಾರ್ಥಗಳಿಗೆ ಉಪಯೋಗಿಸ್ಬೋದು. ಇದು ಚೆನ್ನಾಗಿ ಒಣಗಬೇಕು ಇದು.
ಮೊಟ್ಟೆ ಹುಳಿ ಕಟ್ ಮಾಡಿದಾರಲ್ಲ ಅದು ಈಗ 8ರಿಂದ 10 ದಿನರೂ ಒಳ್ಳೆ ಬಿಸಿಲಿದ್ರೆ, ಈ ಮಲೆನಾಡಿನಲ್ಲಿ ಒಳ್ಳೆ ಬಿಸಿಲಿದ್ರಂತೂ ಒಳ್ಳೆಯದು. ಅದನ್ನು ಈಗ ಒಣಸಿ ಆಮೇಲೆ ಉಪ್ಪು ಹಾಕಿ ಪುಡಿ ಮಾಡಿ ಹಾಗೆ ಶೇಖರಣೆ ಮಾಡಿ ಇಟ್ಟರೆ ಆಯ್ತು. ಆಮೇಲೆ ನೀವು ಯಾವುದು ಪದಾರ್ಥಕ್ಕೆ ಬೇಕಾದ್ರೂ ಉಪಯೋಗಿಸ್ಬೋದು. ಆಮೇಲೆ ನಿಮ್ಮ ಈ ಮಲೆನಾಡಿನಲ್ಲಿ ಸಿಗತ್ತಲ್ಲ ಕೆಸು, ಕಾಡು ಕೆಸು ಹೇಳ್ತಾವಲ್ಲ, ಅದಕ್ಕೆ ಹಾಕಿ ಈ ಹುಳಿ ಹಾಕಿದ್ರೆ ಒಳ್ಳೆಯದು. ಅದಕ್ಕೆ ಈ ಕೆಸರಿನಲ್ಲಿ ಒಂಥರ ತುರ್ಕೆ ಥರ ಇರುತ್ತಲ್ಲ, ತುರಿಸ್ತದೆ ಅದು. ಅದಕ್ಕೆ ಹಾಕಿ ಪದಾರ್ಥ ಮಾಡ್ಬೋದು. ಈಗೆಲ್ಲ ಇದೆ ಇದರದ್ದು ಮಹತ್ವ.